ಗೈಸ್ ವೆಲ್ಕಮ್ ಟು ನ್ಯೂ ವ್ಲಾಗ್. ಹೊಸ ವ್ಲಾಗ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಆಲ್ರೆಡಿ ತಮ್ಮಿಂದ ನೋಡ್ತೀರಿ, ಬಟ್ ಆದ್ರೂ ನಾನು ಹೇಳ್ಬೇಕು. ಎಲ್ಲಿ ಹೊಂಟಪ್ಪ ಅಂದ್ರೆ ಸಿದ್ದಾಮಠಕ್ಕೆ ಹೊಂಟೇವಿ. ಲಕ್ಷ ದೀಪೋತ್ಸವ ನೋಡ್ಲಿಕ್ಕೆ, ಮಾವು ದೀಪ ಹಚ್ಲಿಕ್ಕೆ. ಆಲ್ರೆಡಿ ಟೈಮ್ ಆ್ಯಕ್ಚುಲಿ ನಾವು 6 ಗಂಟೆಗೆ ಹೋಗೋರಲ್ಲ, ಆ ಹೆಸರು ಎಲ್ಲ 5 ಗಂಟೆಗೆ ಹೋಗೋರು ನಾವು. ಕಾರಣಾಂತರಗಳಿಂದ ಅಂತ ಹೇಳ್ಬೋದು. ಆ್ಯಕ್ಚುಲಿ ಲೇಟ್ ಆತ, 7 ಗಂಟೆ ಆಯ್ತು ಈಗ ಟೈಮ್. ಈ ಗಂಟೆ ಬರ್ರಿ ಹೋಗೋಣ ಅಂತ. ಮೇಡಮ್ ಅವರು ರೆಡಿಯಾಗಿ ನಿಂತಿದ್ದಾರೆ, ನಾವು ಹೊಂಟೇವಿ. ದಿಸ್ ಇಸ್ ಅ ಟಾಂಗ್, ಅರ್ಥ ಮಾಡ್ಕೋಬೇಕು ನೀವು. ಕಾರಣಾಂತರಗಳಿಂದ ಅಂತಂದ್ರೆ ಕ್ಯಾಮ್ರಾ ನನ್ ಕಡೆಯಿಂದ ಫೋಕಸ್ ಆಗತೈತಿ ಅಂತಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು. ಆಕ್ಚುಲಿ ರೆಡಿ ಆಗಿ ಟೈಮ್ ಹಿಡಿದಿದೆ. ಡೈರೆಕ್ಟ್ಲಿ ಹೇಳಕ್ ಆಗಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ನಿಮ್ಗೆ ಹೇಳಕ್ ಇಷ್ಟ ಪಡತಾರ ಅವ್ರು. ಹಂಗಾಗಿ ಬರ್ರಿ ಹೋಗೋಣ ಅಂತ ಈಗ ರೆಡಿ ಆಗಿ ಹೊಂಟೇವಿ. ಹಿಂಗ ನಾ ಚಪ್ಪಲ್ ಹೇಳ್ಬಿಟ್ಟಿರ್ತೇಲಿಪ್ಪ. ನಾನು ಹಳೆ ಚಪ್ಪಲ್ ಹಾಕೊಂಡಿದ್ದೆ. ಹಿಂಗೆ ಸ್ವಲ್ಪ ಹೊತ್ತು ಮನೆಯಿಂದ ನಮ್ಮ ಗಾಡಿ ಪಾರ್ಕ್ ಐತಿ, ಅದೇ ಹೋಗೋಣ ಅಂತ. ಈಗ ಮನೆ ಕಡೆಯಿಂದ ನೋಡಿಗೆಲ್ಲ ಹೊಂಟೆ ನಾವ ಸಿದ್ದಾಮಠ ಅಂತಾರೆ. ಈಗ ನನ್ನ ಎಲ್ಲ ಕಡೆಯಿಂದ ಹಿಂಗ ಹೊಂಟೇವಿ. ಇಲ್ಲಿ ನೋಡ್ರಿ, ಇಲ್ಲೇ ನಮ್ ಗೋಪಾಲ್ ಸರ್ಕಲ್ ಆಗ ಎಲ್ಲೂ ನಡೆದ. ಮತ್ತೆ ಅಲ್ಲಿ ಮನೆ ಕಡೆನೂ ಅಲ್ಲಿ ಕರಂಗ್ ಐತಿ, ಅಲ್ಲಿಯೂ ದೀಪೋತ್ಸವ ನಡೆದೈತಿ. ಮತ್ತೆ ಈಗ ನೋಡ್ತಿರ್ಬೋದು, ಇಲ್ಲಿ ಗೋಪಾಲಾಗ ಇದು ಎಲ್ಲ ಮುಂದೆ ಐತಿ, ಇಲ್ಲಿಯೂ ದೀಪೋತ್ಸವ ನಡೆದೈತಿ. ಇಲ್ಲಿ ಹೊಸ ಕೈ ಮುಕ್ಕೊಂಡ್ ಈಗ ಇಲ್ಲೂ ನಡೆಯತ್ರಿ. ಆಲ್ಮೋಸ್ಟ್ ಅಲ್ಲ ಐ ಥಿಂಕ್ ಇವತ್ತೆಲ್ಲ ಗುಡಿ ಕಡೆನೂ ಎಲ್ಲ ಗುಡಿಗೂ ದೀಪೋತ್ಸವ ನಡೆದ ನನಗ ಅನಿಸಿಕೆ. ಫಸ್ಟ್ ಟೈಮ್ ಹೋಗಿದ್ದೆ, ಅಲ್ಲಿ ಬೋರ್ಡ್ ಹಾಕಿದ್ ನೋಡಿದೆ. ಇವತ್ತು ಅಂದ್ರೆ 25ನೇ ತಾರೀಕು ಲಕ್ಷ ದೀಪೋತ್ಸವ ಅಂತ. ಅದ ಕಾರಣದಿಂದ ಮತ್ತೆ ಇವತ್ತು ಪ್ಲಾನ್ ಮಾಡ್ಕೊಂಡ ಮೇಡಮ್ ಹೋಗಿದ್ದೀವಿ. ಅದಕ್ಕೆ ಮುಂಚೆ ನಮ್ಮ ಮನ್ಯಾಗ ನಮ್ಮಿನೂ ಹೇಳಿದ್ರ ಹಿಂಗೆ ದೀಪೋತ್ಸವ ಐತಿ ಹೋಗ್ಬರ್ರಿ ಅಂತ. ಹಂಗಾಗಿ ನಾವು ಪ್ಲಾನ್ ಮಾಡ್ಕೊಂಡು ಬಂದ್ವಿ. ನಮಗೂ ಪ್ಲಾನ್ ಇತ್ತ, ಬಟ್ ಮನ್ಯಾಗ ಹೇಳಿದ್ರೆ ಅದೇನಂತಾರಲ್ಲ, ಸ್ಕೈ ಹೋಗೋದಕ್ಕೂ ಗೋಲ್ ಮುರಿಯೋದಕ್ಕೂ ಆ ಟೈಪ್ ಆಯ್ತ. ಆದ ಕಾರಣದಿಂದ ಖುಷಿಯಿಂದ ಹೊಂಟೇರಿ. ಈಗ ಬರೀ ಹೋಗೋಣ ಅಂತ. ನೀವು ಬಂದಿದ್ರಿ ಅಂದ್ರೆ ಬಂದಿದೆ ಅಂತ ಪ್ಲಾನ್ ಮಾಡಿ ತಿಳಿಸಿ ನಮ್ಗೆ. ಅಷ್ಟಲ್ಲ, ಸ್ವಲ್ಪ ಏರಿಯಾ ಏನೋ ಖಾಲಿ ಅನ್ಸೋದು. ಮೇನ್ ಪಿಕ್ಚರ್ ಏನಾಯ್ತಂದ್ರೆ ಬೆಳಗ್ಗೆ ಎತ್ತಿಬಿಟ್ಟೆ ಅನ್ಕೊಂಡೆ ನಾನು. ನಿನ್ನೆ ರಾತ್ರಿ ಅನ್ಕೊಂಡೆ. ಆ್ಯಕ್ಚುಲಿ ಮಮ್ಮಿನೂ ನಂಗೆ, ನಮ್ಮ ಅವರು ನಂಗೆ ನೆನ್ಪು ಮಾಡಿದ್ರೆ ಏನಪ್ಪ ಅಂದ್ರೆ ಅಮಾಶೆ ಐತಿ, ಗಾಡಿ ತೊಳೆಯುತ್ತೆ. ಯಾಕಂದ್ರೆ ನಮಗೆ ಗೊತ್ತೈತಿ ನಾ ಸಿಂಚಾಯಿಗೆ ಹೇಳಿದ್ರೆ ಜಲ್ಲಾಗಿ ಕೆಲಸ ಮಾಡೋಂಗಿಲ್ಲ ಅಂತ, ಗಾನಾಗಿ ಕೆಲಸ ಮಾಡೋಂಗಿಲ್ಲ. ಅದ್ರಾಗ ಮತ್ತೆ ಹೇಳಿದ್ರೆ ಜಲ್ದಿ ಆಗೋದಿಲ್ಲ ಅಂತ ಆ್ಯಕ್ಚುಲಿ ನೆನ್ಪು ಮಾಡ್ಯಾರ. ನಿನ್ನೆ ರಾತ್ರಿನೂ ನೆನ್ಪು ಮಾಡ್ಯಾರ, ಮತ್ತೆ ಬೆಳಗ್ಗೆನೂ ಕಾಲ್ ಮಾಡಂಗೆ ಹೇಳ್ಯಾರ, ನೀ ಗಾಡಿ ತೊಳಿ ಅಂತ. ಗಾಡಿ ತೊಳೆದು ಪೂಜೆ ಮಾಡ, ಮಾಲೆ ತೊಗೊಂಡು ಮಾಲೆ ತೊಗೊಂಡು ಅಂತ. ನಾನು ಬೆಳಗ್ಗೆ ಎದ್ದು ಜಲ್ದಿ ಮಾಡ್ಬೇಕು ಅನ್ಕೊಂಡೆ, ಲೇಟ್ ಆಗೈತೆ. ಮತ್ತೆ ಆಮೇಲೆ ಮಧ್ಯಾಹ್ನ ಮಾಡ್ಬೇಕು ಅನ್ಕೊಂಡೆ. ಮಧ್ಯಾಹ್ನ ಮತ್ತೆ ಹೋದೆ, ಊಟ ಮಾಡಿದೆ, ಊಟ ಮಾಡಿ ಮಕ್ಕಳು ಮತ್ತೆ ಅದು ಲೇಟ್ ಆದ. ಇಷ್ಟ ಒಮ್ಮೆ ಸಂದೀಶ್ ನಮ್ಮ ಮದರ್ ಇಂಡಿಯಾ ಕಾಲ್ ಮಾಡಿ ಗಾಡಿ ತೊಳೆದಿಲ್ಲ ಅಂತವ ಮಾತ್ರ ಕೇಳ್ದ, ನೆನಪಾಗೈತಿ. ಜಸ್ಟ್ ಬಯಸ್ಕೊಂಡು ಕ್ಯಾಸಿ ವಾಪಸ್ ಅದೇ ಕೇಳಿದೆ. ಒಂದು 5 ಸಾಕು ಬೈದಿದ್ದೆ. ನೋಡ್ದೇನೆ ಈಗ ಸಿದ್ದಾಮಠಕ್ಕೆ ಹೋಗ್ಬರ್ತೇನೆ. ಹೋಗ್ಬಂದು ಇನ್ ಕೇಸ್ ನಂದಿಕ್ ಆಗ್ತಂದ್ರೆ ಅವಾಗ ತೊಳಿತೀನಿ, ಇಲ್ಲ ನಾಳೆ ಪಟ್ನಾ ತೊಳಿತೀನಿ ಅಂತ ಹೇಳಿ. ಸಿದ್ದಾಮಠಕ್ಕೆ ಆ್ಯಕ್ಚುಲಿ ಅದು ಲೇಟ್ ಸೇ. ಈಗ ಬಂದು ಆ್ಯಕ್ಚುಲಿ ಇವತ್ತು ಆಗೋದಿಲ್ಲ, ಅದು ಆಲ್ರೆಡಿ ಲೇಟ್ ಆಗಿ ಮಾಡ್ಕೊಂಡೆ ನಾನು. ಇವಾಗ ಆಗೋದಿಲ್ಲ. ಈಗ ಏನೈತಿ, ಹೋಗ್ತೀನಿ ಬರ್ತೀನಿ. ಬಂದು ಕೆಲಸ ನಾಳೆಗೆ ಏನೈತಿ, ಬೆಳಗ್ಗೆ ಫಸ್ಟ್ ಎದ್ದು ಊಟ್ಲೆ ಕೆಲಸ ಹೋದೆ. ಯಾಕಂದ್ರೆ ತೊಳಿಬೇಕ, ಪೂಜೆ ಮಾಡ್ಬೇಕು. ಆ್ಯಕ್ಚುಲಿ ಇವತ್ತು ಅಮಾವಾಸ್ಯೆ ಗುರುವಾರ, ಬಟ್ ನಾಳೆ ಶುಕ್ರವಾರ ಐತಿ. ನಾಳೆ ಪೂಜೆ ಮಾಡ್ತಾಳೆ ಐ ಹೋಪ್ ಶಿಕ್ಷೆ ನನಗೆ ಸಮಾಧಾನ ಆಗ್ತೈತಿ. ಅದಕ್ಕೆ ಅಷ್ಟು ಮಾಡ್ದೇನೆ. ಈಗ ಆಲ್ರೆಡಿ ದೇಶಪಾಂಡೆ ತರ್ಕಲ್ ಕಡೆ ಬಂದಿರೋ ನಾವೀಗ ಹೋಗ್ತಾ ಇದ್ದೀವಿ. ನೋಡ ರಾತ್ರಿ 12-1 ಗಂಟೆ ಬಿಡ ಆಯ್ತೈತಿ. ಓದು ಬೇಕಲ್ಲಪ್ಪ, ನೆಕ್ಸ್ಟ್ ಯಾಕೆ ಏನಾರ ನಮ್ಮ ಮದುವೆ ಆಗೈತಿ. ಈಗ ಅವ್ರ ಮನೆ ಬೆಳಗಿಲ್ಲ, ಕಾಯಿ ಲೇಟ ಬರ್ತಿರೋ. ಆಕ್ಚುಲಿ ಎಲ್ಲ ಹಿಂಗ
ಭಾಳ ಅನ್ಸು ಹಿಂಗ್ ಗಾಡಿ ಮೇಲೆ ಎಲ್ಲರೂ ಹೊಂಟ್ರು ನಮ್ಮ ಮಾಮ ಮನೆ ಕಡೆ ಅವ್ರ ಮನೆ ಕಡೆ ಇವ್ರ ಮನೆ ಕಡೆ ಹೊಂಟ್ರು ಮಾಮ ನಿಮ್ಮ ನೋಡಿ ಗಿಡರ್ಲಿಪ್ಪ ಅನ್ನೋ ಥರ ಒಂದು ಭಯ ಹುಟ್ಟಿತ್ತು. ಬಟ್ ಆಮೇಲೆ ಲಕ್ಷ ಹಾಕಿತ್ತು ಬಿಯರ್ಡ್ ಪಾರ್ಟ್. ನೀನು ನೋಡಾತ ನೋಡಿ ಇಲ್ಲೇ ಫುಲ್ ಬ್ರಿಡ್ಜ್ ಮಾಡ್ತಿದ್ದಾರೆ. ಇಲ್ಲಿ ಬಸವ ಮೂರ್ತಿ ಇತ್ತ ಆ್ಯಕ್ಚುಲಿ ಮುಂಚೆ ಅಲ್ಲಿ ಬ್ಲಾಗ್ದಾಗೂ ಡಿಸ್ಕಸ್ ಮಾಡಿದ ಅದನ್ನು. ಆ ಬಸವನ ಮೂರ್ತಿನ ತೆಗೆದಿದ್ದಾರೆ. ಇಂಗ್ಲೀಷ್ ಸಂಬಂಧ ಲೈಟ್ ಹತ್ತಿದಲ್ಲ ಆ ಸೈಡ್ ಇತ್ತು. ಮತ್ತು ಫುಲ್ ಆಗ್ತೈತಿ ಎಲ್ಲ ಗಟ್ಟೆ ಡೇಂಜರ್ ಆಗೈತೆ ರೋಡಿಗೆ. ಆಕ್ಚುಲಿ ನಾವು ಜೋರ್ ಬಾಜುದಿಂದ ಹೋಗ್ಬೇಕು ಅನ್ಕೊಂಡ್ರಿ. ಹೋದಂಗೆ ಟ್ರಾಫಿಕ್ ಭಾಳ ಇತ್ತು. ಮತ್ತು ಈಗ ಅಲ್ಲಿ ಹೋಗ್ಬೇಕಂದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗೈತೆ ಅಂತ ಈ ಕಡೆ ಒಳಗೆ ದರ್ಗಾ ಬಸ್ ಒಂದು ರೋಡ್ ಐತಲ್ಲ ಇಲ್ಲೇ ಕಟ್ಟಡ ಈಗ ಹಿಂಗಾಸ್ ಹಿಂಗಾಸ್. ಹ್ಞೂ ಸ್ಟಾರ್ಟ್ ಇಲ್ಲಿ ಟ್ರಾಫಿಕ್. ಟ್ರಾಫಿಕ್ ಪೊಲೀಸರು ಪಾಪ ಭಾಳ ಇದನ್ನ ಕೋಆಪ್ರೇಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಸಂಭಾಳ್ಸಕ್ಕೆ. ನಮ್ದು ಈ ಕಡೆ ಫುಲ್ ಸರ್ಕಲ್ ಆದಂಗೆ ಹಾಕಿದ್ದಿದೆ ಮತ್ತು ರೋಡ್ಗೂ ಸಣ್ಣಗೆ, ಹಂಗಾಗಿ ಎಲ್ಲ ಇದು ಮಾಡಬೇಕು. ಲಕ್ಷ ರಿಕ್ವೆಸ್ಟಿಗೆ ಬರೋದ ಮತ್ತು ಟ್ರಾಫಿಕ್ಕೆ ಸೊ ಇಲ್ಲಿ ಒಂದ್ ಕಡೆ ಪಾರ್ಕಿಂಗ್ ಸಿಕ್ಕೈತಿ ನಮ್ದು. ಬಾಳ್ ರಶ್ ಐತಿ, ಪಾರ್ಕಿಂಗ್ ಸಿಕ್ಕೋದು ಬಾಳ ಕಷ್ಟ. ಆದ್ರೂ ಎಲ್ಲ ಒಂದ್ ಕಡೆ ಗಾಡಿ ಹಚ್ಚೇವಿ. ಅಲ್ಲಿ ಸಿದ್ದಾಮಠದ ಕಡೆ ಬಂದೆ. ಈಗ ಹಿಂಗೆ ನಡ್ಕೋತ ಹೊಂಟೇವಿ. ಭಯಂಕರ ಅಂದ್ರೆ ಭಯಂಕರ ರಶ್ ಅದ. ಮಠದಿಂದ ಒಂದು 200-300 ಮೀಟರ್ ದೂರ ಹಚ್ಚಿ ಬಂದ ಗಾಡಿ. ಹಿಂಗೆ ನಡ್ಕೊಂತ ಹೊಂಟೇವಿ ನಾನು ಮೇಡಮ್ ಅವರ. ಸರಿ ಹೋಗ್ಬೋದು ಇಲ್ಲಿ ನೋಡ್ರಿ. ಈಗ ನಿಮ್ಮ ಸಿದ್ದಾಮಠದ ಗದ್ದಲ ಆಯ್ತು ನೋಡ್ತಾರ ನೀವು ಯಾಕೆ ಐತಿ ಅಂತ. ಇನ್ನು ನಾವು ಆ ಸೈಡ್ ಹೋಗ್ಬೇಕು ಮಠದ ಮುಂದೆ. ಬರೀ ಹೋಗಣಂತ ನೋಡ್ರಿ ಮೂವಿ ಗೀಟ್ ಎಲ್ಲ ಹಾಕಿದಾರ. ಮತ್ತು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಫುಲ್ ಒಂದು ಲೈನ್ ಮೂವಿ ಅಂತ. ಅದೇ ಟೈಮ್ ರಸ್ಟ್ ಹಾಕಿದಾರ ಲೈಟ್ ಗೀಟ. ನಾವು ಈಗ ದೀಪ 20 ಹೋಗ್ಬೇಕು. ಯಾವ ಪ್ರೀತಿ ಕ್ರೌಡ್ ಇದೆ ಅಂತ ನೋಡ್ರಿ. ಇಲ್ಲ ಲಾಸ್ಟ್ ಟೈಮ್ ಗೊತ್ತೆ ಒಳಗೆಲ್ಲ ಫುಲ್ ಹಿಂಗ ಲೈಟ್ ಹಚ್ಚೋ ಸರಿ ದೀಪ ಹಚ್ಚೋದೆಲ್ಲ ಇತ್ತು. ಮೇಡಮ್ ಅವ್ರು ಹೇಳ್ತಿದಾರ ನಾವು ಮುಂದೋಗಿ ದೀಪ ಹಚ್ಚೋಣ ಅಂತ. ಬರೀ ಈಗ ನಾವು ಹೋಗಿ ಮುಂದೆ ದೀಪ ಹಚ್ಚೋಣ ಅಂತ. ಇವಾಗ ನಮ್ದಿದೆ ಹಂಗಿ ಇದೆ ಎಲ್ಲ ಕಡೆ ಚುಂಗು ಐತಿತ್ತು. ಇದೇ ದಾರ ಐತಿ, ಬರೀ ಚುಂಗ್ ಹೇಳ್ದಂಗೆ ಆಕೈತಿ. ಬರೀ ಇದಾಗ ಯಾತ ಹೋಗೋಣ ಅಂತ ಹಂಗಾಗಿ ನಮ್ದು ಇದು ಐಫೋನ್ 15 ಕ್ಲಾರಿಟಿ ಸ್ಲೋ ಬರಂಗಿಲ್ಲ ಅಂತ. ಅದಕ್ಕೆ ಮೇಡಮ್ ಅವ್ರದ್ದು OnePlus ಅದ್ರಾಗ ಒಂದು ತಂದೇಲಿ ಫೋಟೋ ಕೊಟ್ಟ ನಂಗೆ ಪುಣ್ಯ ಮಾಡ್ತಾರ.
ನೀವಾಗ ತಮಿಳ್ನಾಡ ತಗೊಂಡು ಇದು ಮಾಡಕ್ಕೆ ಬತ್ತೆ ಅಲ್ವ ಬತ್ತಿನ ಅದಾವನಿಲ್ಲ ಬತ್ತಿನ ಬರಾತ ಬತ್ತಿ ಇಲ್ಲೇ ಬತ್ತೆ ಅಲ್ಲದ ಒಂದು ಅಮ್ಮ ಬತ್ತೆ ಸೈ ಫೋಟೋ ಹೊಡೆದಾರ ಮೇಡಮ್ ಸ್ಕಿಲ್ ಕೆಟ್ಟ ಡೇಂಜರ್ ಐತಿ ನೋಡ್ರಿ ಇನ್ನ ಅದ ಫೋಟೋ ಗೂಗಲ್ ಹಾಕ್ತಾನೆ ಮೇಡಮ್ ಕಡೆಯಿಂದ ಬರ್ರಿ 20 ಬೈ ಮೋಸ್ಟ್ ಡೇಂಜರ್ ಅಂದ್ರ ಮೇಡಮ್ ಅವ್ರ ಹಿಡ್ಕೊಂಡಿದಾರ ತೋರ್ಸಿ ಮಾಡಿ ಒಂದ್ಸಲ ನಮ್ದ ಸೆಲ್ಫಿ ಪ್ರೋಗ್ರಾಮ್ ಎಲ್ಲಾ ಮುಗ್ದೈತಿ ಚಪ್ಲಿ ಬಿಟ್ಟಿಲ್ಲ ಈಗ ಒಳ ಹೊಂಟೇವಿ ದೀಪ ಹಚ್ಲಿಕ್ಕ ಎರಡು ನಿಮಿಷ ಇಲ್ಲೇ ನಿಂತ ಬತ್ತಿ ಎಲ್ಲ ಸೆಟ್ ಮಾಡ್ಬೋದ್ರಿ ದೀಪಕ್ಕ ಅಮ್ಮ ಕೈ ಸುಕ್ಕಷ್ಟು ಹಾಕ್ಬಿಟ್ಟಾಳ ಕರೆಕ್ಟ್ ಇದೆ ಅಂತ ಒಂದ್ ದೀಪಕ್ ಅಂತ ಇಟ್ಟಿಲ್ಲ ಜಾಸ್ತಿ ಇಟ್ಟಿದಾಳ ಏನೋ ಆರ್ಟ್ ಮಾಡಿದ್ದೀನಿ ದೀಪದ ಎಲ್ಲ ಕೇಳ್ಕೊಂಡು ಅಲ್ಲೇ ಇಟ್ಟು ಹೊರಗೆ ಫೋಟೋ ಶೂಟ್ ಆಯ್ತಾ ಈಗ ದೀಪ ಜೋಡಿ ಫೋಟೋ ಶೂಟ್ ಮೇಡಮ್ ಅವ್ರದ್ದು ಒಂದು ಹೆಂಗ್ ಫೋಟೋ ಹೊಡೆದಾರ ಕರೆಕ್ಟ್ ನೋಡಿ ಇಲ್ಲೇ ಹಾ ಕರೆಕ್ಟ್ ಎಸ್ ನೋಡ ಅನ್ನ ಆತಂದ್ರ ಅನ್ನ ಆತ ತಡಿ ಬೇರೆ ನೋಡ್ರಿ ಮಸ್ತ ಈಗ ದೀಪ ಅದು ಇಟ್ಟೆ ನಾವು ವಾಪಸ್ ಹೊಂಟಿದ್ದೇವಿ ಮಠದ ತೇರ್ ನೋಡ್ರಿ ಇಲ್ಲೇ ಫುಲ್ ಇದ್ರಾಗ ಏನೋ ಅಂತಾರಿಪ್ಪ ಬಾಯ ಬರೋದ್ ಪಟ್ಟ ಒಟ್ಟ ನೋಡಿ ಸಲ ಇಟ್ಟಿರಲ್ಲ ಹೋಗೋಣ ವಾಪಸ್ ಏನು ತಗೋಬೇಕಾ ನೋಡ್ ಪಕ್ಕ ಇದನ್ನ ಬರ್ತೈತ್ರಪ್ಪ ಸುಡ್ಗತ್ತೆ ಮೇಡಮ್ ಅವ್ರಿಗೆ ಅದು ಬೇಕಂತ ಅದನ್ನ ಹುಡ್ಕೋದೀನಿ ನೋಡ್ತಿರ್ಬೋದ ನಾವು ಪೆಂಟೋಣ ಮತ್ತ ಪೆಂಟೋಣ ನಮಸ್ಕಾರ ರೀ ಅಣ್ಣ ಇವತ್ತು ಆರಾಮಲ್ರಿ ಆರಾಮ್ ನೋಡಪ್ಪ ನೀನು ನಾವ್ ಆರಾಮ್ರಿಪ್ಪ ಮತ್ತೆ ಊರಾಗ ಮಳೆ ಬೆಳೆ ಎಲ್ಲಾ ಚಲೋ ಐತೆ ಎಲ್ಲಾ ಚಲೋ ಅಲ್ಲಿಂದ ಕರ್ದ ನೋಡಿಲ್ಲ ಇವ್ರ ಅಂದ್ರ ಅದಕ್ಕೆ ನಿಂತಾನ ಹೌದಾ ನಾ ಕರ್ಕೊಂಡ್ ಬಂದ ಹಂಗ ಬಲ್ಲನ ಮುಂದೆ ಹೊಂಟ್ರೆ ಇಲ್ಲ ಇಲ್ಲ ಯಾಕ ನಿಮ್ ಗ್ಯಾಂಗ್ ಹುಡುಗ ಕಡಿಮೆ ಅನ್ಸದ್ರಲ್ಲ ಮಲ್ಯ ಬರಾದ ಇನ್ನ ಆರಾಮ್ ಬಾ ನೀನೆ
ನೋಡ್ರಿ ಗೈಸ್ ನೀವು ಅದಾನಲ್ಲ ವಿಡಿಯೋ ಮಾಡಿ ನಂದೆ ಎದಕ್ ಕರ್ಕೊಂಡ್ ಬಂದೇನಿ ನಿನ್ಗ ಅಂತ ಹೇಳಿ. ಅಂದ್ರ ನಾನು ಇವನ ಧರ್ಮ ಪತ್ನಿಯಾಗಿ ಬಂದೇನೋ ಅಥವಾ ವಿಡಿಯೋಗ್ರಾಫರ್ ಆಗಿ ಬಂದೇನೋ ಅನ್ನೋ ಒಂದು ಪ್ರಶ್ನೆ ನನ್ನಲ್ಲಿ ಉದ್ಭವಿಸಿದೆ. ಸೊ ಇದಕ್ಕೆ ನಿಮ್ಮ ಉತ್ತರ ಸರ್? ನಿಮ್ಮನ್ನು ನಾವು ನಮ್ಮ ಧರ್ಮ ಪತ್ನಿ ಹಾಗೆಯೇ ಕರ್ಕೊಂಡ್ ಬಂದಿದ್ದೀವಿ, ಹಾಗೆ ನೀವು ಕೆಲಸ ಕೂಡ ಅದು ಆಗಿರುತ್ತದೆ. ನಮಗೆ ಸಹಾಯ ಮಾಡುವುದು ನಿಮ್ಮ ಧರ್ಮವಾಗಿರುತ್ತದೆ. ಆದ ಕಾರಣ ಬನ್ನಿ ಹತ್ತಿ ಹೋಗು. ಭಾಳ ಅಂದ್ರೆ ಭಾಳ ಕ್ರೌಡ್ ಇತ್ತು ರೀ. ಅದೇ ಕ್ರೌಡ್ದಾಗ ನಾವು ಹಂಗರ್ಕ ದಾಟಿ ನಮ್ಮ ಪ್ರಯಾಣ ನಮ್ಮ ಸುಖಕರವಾಗಿರ್ಲಿ ಅಂತ ವಾಪಸ್ ಹಿಂದ್ಗಡೆ ಹೊಂಟಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲೇ ದೇಶಪಾಂಡೆ ಅಂತ ಬಂದೀವಿ. ಇಲ್ಲಿ ಅಂಕಲ್ ಕಡೆ ತಿನ್ನಾಕ ಪೂಜಾ ಫಸ್ಟೊಟ್ಟಿಗೆ ಎಲ್ಲ ಬಂದಿರ್ತೀವಿ. ಮೇಡಮ್ ಅವರಲ್ಲಿ ಆರ್ಡ್ರ್ ಹಾಕಿದ್ದಾರೆ, ನಾವಿಲ್ಲಿ ನಿಂತೇವಿ ಬರೀ ತಿನ್ನಾಕು ಅಂತ. ಮತ್ತು ವ್ಲಾಗ್ ನೋಡಿದ್ರಿ, ನಿಮ್ಗೆ ಹೆಂಗೆ ವ್ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಬರೀ ಈಗ ತಿನ್ನೋ ಅನ್ಸರ್ತೀನಿ ಕೆಲಸ ಮನೆ ಕಡೆ ಮನೆ ಕಡೆ ಹೋಗ್ಬೇಕು. ಅಲ್ಲಿ ಒಂದು ಹೋಗಿ ಅಲ್ಲೊಂದು ಟೈಮಿಗೆ ಅಲ್ಲಿ ಸ್ವಲ್ಪ ಊಟ ಹಾಕಿ ಅಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಅದು ಹೋಗೋಣಂತ. ಮತ್ತು ತಿನ್ನಿಂದ ಮಾಡಿದ್ದೇವೆ ಕರ್ನಾಟಕ ದೇವಸ್ಥಾನ